ಧರ್ಮದಲ್ಲಿ ಏಕಾದಶಿಯು ವಿಶೇಷ ಸ್ಥಾನವನ್ನು ಹೊಂದಿದೆ. ಪ್ರತಿ ತಿಂಗಳೇ ಏಕಾದಶಿಯ ದಿನವು ಭಕ್ತರಿಗೆ ಶುದ್ಧಿ, ತಪಸ್ಸು ಮತ್ತು ಭಕ್ತಿಯ ದಿನವಾಗಿ ಪರಿಗಣಿಸಲಾಗುತ್ತದೆ. ಅದರಲ್ಲಿ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಏಕಾದಶಿಯು ವಿಶೇಷವಾಗಿ ಮೋಕ್ಷದ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ. ಈ ಏಕಾದಶಿಯ ಮಹತ್ವವನ್ನು ತಿಳಿಯಲು ಯುಧಿಷ್ಠಿರನು ಶ್ರೀಕೃಷ್ಣನಿಗೆ ಪ್ರಶ್ನೆಯನ್ನು ಕೇಳಿದನು. ಧರ್ಮರಾಜನ ಪ್ರಶ್ನೆಗೆ ಶ್ರೀಕೃಷ್ಣನು ಉತ್ತರಿಸಿದಂತೆ, ಈ ದಿನದ ಉಪವಾಸವು ಭಕ್ತನಿಗೆ ಸಕಲ ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಮತ್ತು ಎಲ್ಲಾ ಸಾರ್ಥಕತೆಗಳನ್ನು ಸಾಧಿಸುವ ಶಕ್ತಿಯುಳ್ಳದು. ಮೋಕ್ಷದ ಏಕಾದಶಿಯು ಕೇವಲ ಆಹಾರ ನಿಷೇಧದ ದಿನವಲ್ಲ, ಇದು ಭಕ್ತಿ, ಧ್ಯಾನ ಮತ್ತು ಶಾಂತಿಯ ದಿನವಾಗಿದೆ. ಈ ದಿನ ಭಕ್ತನು ದೇವನಿಗೆ ಸಮರ್ಪಣೆ, ಸತ್ಯವಂತಿಕೆ ಮತ್ತು ಮನಸ್ಸಿನ ಶುದ್ಧತೆಯ ಮೂಲಕ ಪೂಜೆ ಮಾಡುತ್ತಾನೆ. ಶ್ರೇಷ್ಠ ಪವಿತ್ರತೆಯನ್ನು ಹೊಂದಿರುವ ಮಾರ್ಗಶೀರ್ಷ ಮಾಸದಲ್ಲಿ ಈ ದಿನವನ್ನು ಆಚರಿಸುವುದರಿಂದ ಜೀವನದಲ್ಲಿ ಅಸಂಖ್ಯಾತ ಧನ, ವೈಭವ ಮತ್ತು ಸಾರ್ಥಕತೆ ಗಳಿಸುತ್ತಾರೆ. ಪುರಾಣಗಳಲ್ಲಿ ಹೇಳಿರುವಂತೆ ಮೋಕ್ಷದ ಏಕಾದಶಿಯ ಉಪವಾಸವು ಭಕ್ತನನ್ನು ಸಕಲ ಬಂಧನಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ಮುಕ್ತಿಯ ದಾರಿಯನ್ನು ತೆರೆಯುತ್ತದೆ. ಈ ಉಪವಾಸವನ್ನು ಆಚರಿಸುವ ನಿರ್ದಿಷ್ಟ ನಿಯಮಗಳು ಸಹಿತ. ಈ ದಿನ ಭಕ್ತನು ಮನಸ್ಸಿನಲ್ಲಿ ಶುದ್ಧತೆಯನ್ನು ಮತ್ತು ಆತ್ಮಬೋಧವನ್ನು ಸಾಧಿಸಬೇಕು. ಭಗವಂತನ ಸ್ಮರಣೆಯಲ್ಲಿಯೇ ಉಪವಾಸ, ಧ್ಯಾನ, ಪಠಣ ಮತ್ತು ಸೇವೆಯನ್ನು ಮಾಡುವುದು ಅತ್ಯಂತ ಲಾಭಕಾರಿ. ಈ ದಿನ ಪಾಪಕಾರ್ಯ, ಅಹಂಕಾರ, ದ್ವೇಷ ಮತ್ತು ಇಷ್ಟಾರ್ಥಪರ ಚಿಂತನೆಗಳನ್ನು ತೊರೆದು ಸಂಪೂರ್ಣ ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥಿಸುವುದು ಮುಖ್ಯ. ಮೋಕ್ಷದ ಏಕಾದಶಿಯು ನೈರ್ಮಲ್ಯ ಮತ್ತು ಶಾಂತಿಯ ಪ್ರತೀಕವಾಗಿದೆ. ಶುದ್ಧ ಮನಸ್ಸಿನಿಂದ ಈ ಉಪವಾಸವನ್ನು ನಿರ್ವಹಿಸುವ ಭಕ್ತನು ತನ್ನ ಪೂರ್ವಜರಿಂದ ಬಂದ ದುಃಖಗಳು, ಪಾಪಗಳು ಮತ್ತು ಬಂಧನಗಳಿಂದ ಮುಕ್ತನಾಗುತ್ತಾನೆ. ಜೀವನದಲ್ಲಿ ಸಂಕಷ್ಟಗಳು ದೂರವಾಗುತ್ತವೆ ಮತ್ತು ಭಗವಂತನ ಕೃಪೆಯಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಪುರಾಣಗಳಲ್ಲಿ ಹೇಳಿದಂತೆ ಮೋಕ್ಷದ ಏಕಾದಶಿಯು ಆತನಿಗೆ ಚಿಂತಾಮಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಆಚರಿಸುವ ಭಕ್ತನು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಭೌತಿಕ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಫಲಿತಾಂಶ ಪಡೆಯುತ್ತಾನೆ. ಈ ಏಕಾದಶಿಯ ಮಹತ್ವವನ್ನು ಅರಿತು ಶುದ್ಧ ಮನಸ್ಸಿನಿಂದ ಭಗವಂತನ ಸೇವೆ ಮಾಡುವ ಪ್ರತಿಯೊಬ್ಬನೂ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಹಿಂದಿನ ಕಾಲದಲ್ಲಿ ಗೋಕುಲ ಎಂಬ ಸುಂದರ ನಗರವು ಧರ್ಮ, ಶಾಂತಿ ಮತ್ತು ನ್ಯಾಯದಿಂದ ಪ್ರಸಿದ್ಧವಾಗಿತ್ತು. ಈ ನಗರವನ್ನು ರಾಜ ವೈಖಾನನೆಂಬ ಧರ್ಮಪರ, ನ್ಯಾಯಪ್ರಿಯ ಮತ್ತು ಕರುಣಾಮಯ ರಾಜನು ಆಳುತ್ತಿದ್ದನು. ರಾಜನು ತನ್ನ ಪ್ರಜೆಗಳನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದನು. ಅವರ ಸಂತೋಷ ಮತ್ತು ಕಲ್ಯಾಣಕ್ಕೆ ಆತನು ಸದಾ ಚಿಂತಿಸುತ್ತಿದ್ದ. ರಾಜ್ಯದಲ್ಲಿ ಸಂಪತ್ತು, ವೈಭವ, ಐಶ್ವರ್ಯಗಳಿದ್ದರು. ರಾಜನ ಹೃದಯದಲ್ಲಿ ಆಳವಾದ ಶಾಂತಿ ಇರಲಿಲ್ಲ, ಏಕೆಂದರೆ ರಾಜನು ತನ್ನ ತಂದೆಯ ಅಸ್ತಿತ್ವವನ್ನು ಮತ್ತು ಕುಟುಂಬದ ಒಗ್ಗಟ್ಟನ್ನು ಬಹುಮುಖ್ಯವೆಂದು ಪರಿಗಣಿಸುತ್ತಿದ್ದನು. ಒಮ್ಮೆ ರಾತ್ರಿ ಸಮಯದಲ್ಲಿ ರಾಜ ವೈಖಾನನಿಗೆ ಒಂದು ವಿಚಿತ್ರ ಕನಸು ಕಾಣಿಸಿತು. ಕನಸು ಇಂತಿತ್ತು: ತನ್ನ ತಂದೆಯನ್ನು ನರಕದಲ್ಲಿ ನರಳುತ್ತಿರುವ ಸ್ಥಿತಿಯಲ್ಲಿ ಕಂಡನು. ಈ ದೃಶ್ಯವನ್ನು ನೋಡಿ ರಾಜನು ತುಂಬಾ ಆಶ್ಚರ್ಯಚಕಿತರಾದನು. ಆತನು ಅಸಮಾಧಾನದಿಂದ, ಭಯದಿಂದ ಜಾಗೃತನಾದನು. ಬೆಳಗಿನ ಜಾವದ ಬೆಳಕಿಗೆ ರಾಜನು ತನ್ನ ಆಪ್ತ ಬ್ರಾಹ್ಮಣರನ್ನು ಕರೆದು ಕಂಡ ಕನಸಿನ ವಿವರವನ್ನು ಹಂಚಿಕೊಂಡನು. ಆತನು ಭಾವಿಸುತ್ತಿದ್ದ ಭಾರವನ್ನು ಮತ್ತು ಹೃದಯದ ಸಂಕಷ್ಟವನ್ನು ಅವರೆಲ್ಲರೊಂದಿಗೆ ಹಂಚಿಕೊಂಡನು. ಓ ಪಂಡಿತ ಬ್ರಾಹ್ಮಣರೇ, ಎಂದನು, ನನ್ನ ತಂದೆ ನರಕದಲ್ಲಿ ಕಷ್ಟಪಡುವುದನ್ನು ಕಂಡು ನನ್ನ ಮನಸ್ಸು ಚಿಗುರಿಟ್ಟಿದೆ. ನಾನು ಏನು ಮಾಡಬೇಕು? ನನಗೆ ದಯವಿಟ್ಟು ಮಾರ್ಗ ತೋರಿಸಿ. ರಾಜನ ಈ ಮಾತುಗಳು ಬ್ರಾಹ್ಮಣರ ಮನಸ್ಸಿಗೆ ತಲುಪಿದವು. ಅವರು ರಾಜನ ಬುದ್ಧಿವಂತಿಕೆ, ಭಕ್ತಿ ಮತ್ತು ಚಿಂತನಶೀಲ ಮನಸ್ಸನ್ನು ಗಮನಿಸಿ ಸಮಾಧಾನಭರಿತವಾಗಿ ಉತ್ತರಿಸಿದರು: ಓ ಗೌರವಾನ್ವಿತ ರಾಜನೇ,
ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿದಿರುವ ಪರ್ವತ ಋಷಿಯ ಆಶ್ರಮವು ಹತ್ತಿರದಲ್ಲಿದೆ. ನೀವು ಅಲ್ಲಿ ಹೋಗಿ ನಿಮ್ಮ ತಂದೆಯ ಮೋಕ್ಷಕ್ಕಾಗಿ ಪರಿಹಾರವನ್ನು ಕೇಳಿ. ಬ್ರಾಹ್ಮಣರ ಸಲಹೆಯಂತೆ ರಾಜನು ಪರ್ವತ ಋಷಿಯ ಆಶ್ರಮವನ್ನು ತಲುಪಿದನು. ಆಶ್ರಮದಲ್ಲಿ ಅನೇಕ ಋಷಿಮುನಿಗಳು ತಪಸ್ಸಿನಲ್ಲಿ ಮುಳುಗಿದ್ದರು. ಪರ್ವತ ಋಷಿ ರಾಜನನ್ನು ಪ್ರೀತಿ, ಶಾಂತಿ ಮತ್ತು ಸೌಮ್ಯತೆಯೊಂದಿಗೆ ಸ್ವೀಕರಿಸಿದರು. ರಾಜನು ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಸಂಕಷ್ಟ ಮತ್ತು ಆತಂಕಗಳನ್ನು ಋಷಿಯ ಮುಂದೆ ವಿವರಿಸಿದನು. ಪರ್ವತ ಋಷಿಯು ರಾಜನ ಮಾತುಗಳನ್ನು ಗಮನದಿಂದ ಕೇಳಿ ಸ್ವಲ್ಪ ಯೋಚನೆಯ ನಂತರ ಉತ್ತರಿಸಿದರು. ಓ ರಾಜನೇ, ನಿಮ್ಮ ತಂದೆಯ ಪೂರ್ವ ಜೀವನದಲ್ಲಿ ಮಾಡಿದ ಕರ್ಮಗಳು ಮತ್ತು ಅವನ ಪಾಪಗಳನ್ನು ನಾನು ತಿಳಿದುಕೊಂಡೆನು. ಅವನು ಹಿಂದಿನ ಜನ್ಮದಲ್ಲಿ ಕೆಲ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡಿದ್ದನು. ತನ್ನ ಆತ್ಮನ ಚೈತನ್ಯದೊಂದಿಗೆ ಹೊಂದದ ಕ್ರಿಯೆಗಳ ಕಾರಣದಿಂದಲೇ ಅವನು ನರಕಕ್ಕೆ ಹೋಗಬೇಕಾಯಿತು. ಆದರೆ ನಿಮ್ಮ ಭಕ್ತಿ ಮತ್ತು ಪರಿಶ್ರಮದಿಂದ ನಿಮ್ಮ ತಂದೆ ಮುಕ್ತನಾಗಲು ಅವಕಾಶ ಸಿಗಬಹುದು. ರಾಜನು ಉತ್ಸುಕತೆಯಿಂದ ಕೇಳಿದನು, ಓ ಪ್ರಭು, ನಾನು ನನ್ನ ತಂದೆಯನ್ನು ನರಕದಿಂದ ಮುಕ್ತಗೊಳಿಸಲು ಏನು ಮಾಡಬೇಕು? ಪರ್ವತ ಋಷಿಯು ಹೇಳಿದರು, ಓ ರಾಜನೇ, ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಏಕಾದಶಿಯಂದು ನಿಮ್ಮ ಸಂಪೂರ್ಣ ಭಕ್ತಿ, ತಪಸ್ಸು, ಉಪವಾಸ ಮತ್ತು ದಾನವನ್ನು ನಿಮ್ಮ ತಂದೆಗೆ ಅರ್ಪಿಸಬೇಕು. ಈ ದಿನದ ಉತ್ಸವದಿಂದ ನಿಮ್ಮ ತಂದೆ ನರಕದಿಂದ ಮುಕ್ತನಾಗಿ ಸ್ವರ್ಗಕ್ಕೆ ಹೋಗುವಂತಾಗುತ್ತಾನೆ. ಮಾರ್ಗಶೀರ್ಷ ಏಕಾದಶಿಯ ವ್ರತವು ಪಾಪ ನಾಶಕವಾಗಿದೆ, ಶುದ್ಧ ಮನಸ್ಸಿನ ಬೆಳಕು ತರಬಲ್ಲದು ಮತ್ತು ಆತ್ಮಶಾಂತಿಯನ್ನು ನೀಡುವಂತೆ ಶ್ರೇಷ್ಠ ಪವಿತ್ರ ದಿನವಾಗಿದೆ. ರಾಜನು ಶೀಘ್ರವಾಗಿ ಅರಮನೆಗೆ ಮರಳಿ ಪರ್ವತ ಋಷಿಯ ಸಲಹೆಯಂತೆ ತನ್ನ ಇಡೀ ಕುಟುಂಬದೊಂದಿಗೆ ಮೋಕ್ಷದ ಏಕಾದಶಿಯ ವ್ರತವನ್ನು ಆಚರಿಸಿದನು. ಅವರು ಉಪವಾಸ, ಪೂಜೆ, ಧ್ಯಾನ, ತಪಸ್ಸು ಮತ್ತು ದಾನವನ್ನು ಸಂಪೂರ್ಣ ಮನಸ್ಸಿನಿಂದ ನೆರವೇರಿಸಿದರು. ಈ ಪೂರ್ಣ ಭಕ್ತಿ ಮತ್ತು ಶುದ್ಧತನದ ಮೂಲಕ ರಾಜನು ತನ್ನ ಎಲ್ಲ ಪುಣ್ಯಗಳನ್ನು ತನ್ನ ತಂದೆಗೆ ಅರ್ಪಿಸಿದನು. ಅದರ ಫಲವಾಗಿ ಅವನ ತಂದೆ ನರಕದಿಂದ ಮುಕ್ತನಾಗಿ ಸ್ವರ್ಗಕ್ಕೆ ಹೋದರು. ಸ್ವರ್ಗದಲ್ಲಿ ಹೋಗುವ ವೇಳೆ ಅವರು ತನ್ನ ಮಗನಿಗೆ ಹರ್ಷದಿಂದ ಹೇಳಿದರು, ಓ ಮಗನೇ, ನಿನ್ನ ಭಕ್ತಿ ಮತ್ತು ಪರಿಶ್ರಮ ನನ್ನ ಮೋಕ್ಷಕ್ಕೆ ಕಾರಣವಾಯಿತು. ನಿನಗೆ ಧನ್ಯತೆ. ರಾಜನು ತನ್ನ ಕುಟುಂಬದ ಸಹಕಾರ ಮತ್ತು ಶ್ರದ್ಧೆ ಮೂಲಕ ತಮ್ಮ ತಂದೆಗೆ ಶ್ರೇಷ್ಠ ಪರಿಹಾರವನ್ನು ನೀಡಿದನು. ಈ ಕಥೆಯಿಂದ ನಮಗೆ ಬಹಳ ಪ್ರಮುಖ ಪಾಠ ಸಿಗುತ್ತದೆ. ಮೋಕ್ಷದ ಏಕಾದಶಿಯ ಉಪವಾಸವು ಕೇವಲ ಶಾರೀರಿಕ ಶುದ್ಧತೆಯನ್ನು ಮಾತ್ರ ನೀಡುವುದಿಲ್ಲ. ಅದು ಆತ್ಮದ ಶುದ್ಧಿ, ಭಕ್ತಿಯ ಬೆಳಕು, ಕುಟುಂಬ ಪರಾಯಣತೆ ಮತ್ತು ಪಾಪಗಳ ನಿವಾರಣೆಯನ್ನು ಒದಗಿಸುತ್ತದೆ. ಈ ದಿನ ಭಕ್ತಿ ಮನಸ್ಸಿನಿಂದ ಆಚರಿಸಿದರೆ ಪೂರ್ವಜರಿಗೆ ಶಾಂತಿ ದೊರೆಯುತ್ತದೆ, ಜೀವನದಲ್ಲಿ ಸಂಕಷ್ಟಗಳು ದೂರವಾಗುತ್ತವೆ, ಧನ, ವೈಭವ, ಸಂತೋಷ ಮತ್ತು ಅಂತಿಮವಾಗಿ ಮೋಕ್ಷವೂ ಸಿಗುತ್ತದೆ. ಮೋಕ್ಷದ ಏಕಾದಶಿಯ ವ್ರತವು ರಾಜ ವೈಖಾನನ ಉದಾಹರಣೆಯಂತೆ ಭಕ್ತಿ, ಪರಿಶ್ರಮ ಮತ್ತು ತ್ಯಾಗದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಇದು ನಮ್ಮ ಜೀವನದಲ್ಲಿ ಕೇವಲ ಧಾರ್ಮಿಕತೆಯ ಹಾದಿ ಮಾತ್ರವಲ್ಲ, ನೈತಿಕತೆ, ಕುಟುಂಬ ಪರಾಯಣತೆ ಮತ್ತು ಸಮಾಜ ಸೇವೆಗಾಗಿ ಪ್ರೇರಣೆಯಾದ ಒಂದು ಶ್ರೇಷ್ಠ ಮಾರ್ಗವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.